ಇಷ್ಟು ಗರಿಯಾದಂತಹ ಮದ್ದೂರು ವಡೆಯನ್ನು ತಿನ್ನಬೇಕು ಅಂತಾದರೆ ಮೈಸೂರು ಬೆಂಗಳೂರು ರೈಲು ಪ್ರಯಾಣವೇ ಮಾಡಬೇಕು ಅಂತಿಲ್ಲ. ಅದನ್ನು ನಾವು ಮನೆಯಲ್ಲೂ ಕೂಡ ಅಷ್ಟೇ ರುಚಿಯಾಗಿ ಅಷ್ಟೇ ಶುಚಿಯಾಗಿ ಹೇಗೆ ಮಾಡ್ಕೊಂಡು ತಿನ್ನೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಡೆಯ ಅಸಲಿ ಮಸಾಲೆಯನ್ನು ಮಾಡೋದಕ್ಕೆ ನಾವಿಲ್ಲಿ ಸುಮಾರು 2 ಹಸಿಮೆಣಸು, 1.5 ಇಂಚಿನಷ್ಟು ಶುಂಠಿ, ಅದಕ್ಕೆ 2 ಚಮಚದಷ್ಟು ಜೀರಿಗೆ, ನಂತರದಲ್ಲಿ 1 ಒಳಮುಷ್ಟಿಯಷ್ಟು ಶೇಂಗಾವನ್ನು ಡ್ರೈ ರೋಸ್ಟ್ ಮಾಡಿ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ತೀವಿ. ಹಿಟ್ಟಿನ ಬೇಸ್ನ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ತೊಗೊಂಡಿರೋದು ಅರ್ಧ ಕಪ್ ಮೈದಾ, 1 ಕಪ್ನಷ್ಟು ಅಕ್ಕಿ ಹಿಟ್ಟು ಮತ್ತು 1 ಕಪ್ನಷ್ಟು ಮೀಡಿಯಮ್ ಸೈಜ್ ರವೆ, 2 ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು. ಬನ್ಸಿ ರವೆ ಅಥವಾ ಬಾಂಬೆ ರವೆಯನ್ನು ನಾವಿಲ್ಲಿ ಅವಾಯ್ಡ್ ಮಾಡಿದ್ದೀವಿ. ಒಂದು ವೇಳೆ ಇದನ್ನೇ ಹಾಕಬೇಕು ಅಂತ ಆದರೆ ಸ್ವಲ್ಪ ರೋಸ್ಟ್ ಮಾಡಿ ಹಾಕೋದ್ರಿಂದ ಹಿಟ್ಟು ಮುದ್ದೆ ಆಗೋದಿಲ್ಲ. ಇದರಿಂದಾಗಿ ವಡೆಗೆ ಬೇಕಾದಂತಹ ಹಿಟ್ಟಿನ ಹದವನ್ನು ನಾವಿಲ್ಲಿ ತಯಾರು ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ನಂತರದಲ್ಲಿ ರುಬ್ಬಿಕೊಂಡಂತಹ ಮಿಶ್ರಣವನ್ನು ಈ ಹಿಟ್ಟಿಗೆ ಸೇರಿಸಿದ್ರಾಯಿತು. ರುಚಿಗೆ ತಕ್ಕಷ್ಟು ಉಪ್ಪು, ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕಿದ್ರಾಯಿತು. ಈ ಮದ್ದೂರು ವಡೆಗೆ ವಿಶೇಷವಾದಂತಹ ಟೇಸ್ಟನ್ನು ತಂದುಕೊಡೋದು ಈರುಳ್ಳಿ. ಇದನ್ನು ಹಲವಾರು ಜನ ಉದ್ದಕ್ಕೆ ಹೆಚ್ಚಿಟ್ಕೊಂಡ್ರೆ ಕೆಲವರು ಚಿಕ್ಕದಾಗೂ ಹೆಚ್ಚಿಟ್ಕೊಳ್ತಾರೆ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬಳಸೋದ್ರಿಂದ ವಡೆಯ ಬಣ್ಣ ಕೂಡ ರಿಚ್ ಆಗಿ ಕಾಣಿಸುತ್ತೆ. ಇವೆಲ್ಲವನ್ನು ಈರುಳ್ಳಿಯ ಜೊತೆಗೆ ಚೆನ್ನಾಗಿ ಕೈಯಲ್ಲಿಯೇ ನಾದಿ ಮೊದಲು ಕಲಿಸ್ಕೊಳ್ಬೇಕು. ಉಪ್ಪು ಮತ್ತು ಈರುಳ್ಳಿಯನ್ನು ಸೇರಿಸಿದಾಗ ಓಸ್ಮೋಸಿಸ್ ಅನ್ನುವಂತಹ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಇದರಿಂದ ಈರುಳ್ಳಿಯಲ್ಲಿ ಇರುವಂತಹ ನ್ಯಾಚುರಲ್ ವಾಟರ್ ಹೊರಗೆ ಬಂದು ಈರುಳ್ಳಿರುವಂತಹ ಶುಗರ್ ಕಾನ್ಸಂಟ್ರೇಟ್ ಆಗುತ್ತೆ. ಹಿಟ್ಟು ಕಲಿಸುವಾಗ ಮಾಡುವಂತಹ ಇಂಪಾರ್ಟೆಂಟ್ ಕೆಲಸ ಅಂತಂದರೆ ಬಿಸಿ ಎಣ್ಣೆಯನ್ನು ಹಿಟ್ಟಿಗೆ ಸೇರಿಸೋದು. ಹುಷಾರು, ಈ ಹಿಟ್ಟು ಬಿಸಿಯಾಗೋದ್ರಿಂದ ಮೊದಲಿಗೆ ಸ್ವಲ್ಪ ಚಮಚದಲ್ಲಿ ಇದನ್ನು ಕಲಿಸ್ಕೊಂಡು ನಂತರದಲ್ಲಿ ಹಿಟ್ಟನ್ನು ಸ್ವಲ್ಪವೇ ನೀರು ಸೇರಿಸ್ತಾ ಸುಮಾರು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ನೀರು ಕಡಿಮೆ ಬಳಸಿದಷ್ಟು ಬಹಳ ಒಳ್ಳೆಯದು. ನೀವೇ ನೋಡ್ತಿರೋ ಹಾಗೆ ಹಿಟ್ಟಿನ ಹದ ಪರ್ಫೆಕ್ಟಾಗಿ ಬಂದಿದೆ. ಜೊತೆಗೆ ಹಾಕಿರುವ ಎಲ್ಲ ಪದಾರ್ಥಗಳು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದರ ಫ್ಲೇವರು ಈ ಹಿಟ್ಟಿನಲ್ಲೇ ನಮಗೆ ಗೊತ್ತಾಗುತ್ತೆ. ಸುಮಾರು ಒಂದು 5 ನಿಮಿಷ ಅದನ್ನು ಹಾಗೇ ಬಿಟ್ಟು ನಂತರದಲ್ಲಿ ನಮಗೆ ಬೇಕಾದಷ್ಟು ದೊಡ್ಡದಾಗಿ ಉಂಡೆಗಳನ್ನು ಮಾಡಿ ಬಹಳ ದಪ್ಪವೂ ಆಗದಂತೆ ಮತ್ತು ತೆಳುವೂ ಆಗದಂತೆ ಅದನ್ನು ತಟ್ಕೊಳ್ಬೇಕು. ಒಂದೊಮ್ಮೆ ಹಿಟ್ಟು ಸ್ವಲ್ಪ ಅಂಟುತ್ತೆ ಅಂತಾದರೆ ಎಣ್ಣೆಯನ್ನು ಬಳಸ್ಕೊಂಡು ಹಿಟ್ಟನ್ನು ತಟ್ಕೊಳ್ಬೋದು. ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆಯನ್ನು ಕಾಯಿಸಿ ಅದಕ್ಕೆ ಈ ವಡೆಯನ್ನು ಬಿಡೋದರಿಂದ ವಡೆ ಹೊರಗಡೆಯಿಂದ ಕ್ರಂಚಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಬರುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಧನ್ಯವಾದಗಳನ್ನು ಹೇಳ್ತಾ, ನೀವು ಕೂಡ ಇದನ್ನು ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದೆ ಸಿಗೋಣ. ಬಾಯ್ ಬಾಯ್.